ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಅದು ಬರೀ ವಾಟ್ಸಪ್ ಕಾಲ್ ಮಾತ್ರ ಆಗಿರ್ತದೆ. ನೀವು ನಮಗೆ ವಾಟ್ಸಪ್ ಮೂಲಕವಾಗಿ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕ್ರೈಸ್ತರಾದಂತಹ ಸ್ತ್ರೀ ಪುರುಷರು ಅನ್ಯರನ್ನ ಅಂದರೆ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳದೆ ಇರುವಂತಹ ಸ್ತ್ರೀ ಪುರುಷರನ್ನ ಮದುವೆ ಆಗಬಹುದೋ, ಪ್ರೀತಿಸಬಹುದೋ ಅಂತ ಅನೇಕ ಜನರು ಕಮೆಂಟ್ ಸೆಷನಲ್ಲಿ ಹಾಗೂ ಕೌನ್ಸಿಲಿಂಗ್ ಬರುವಾಗ ವಾಟ್ಸಪ್ಗಳಲ್ಲಿ ಮೆಸೇಜ್ಗಳನ್ನು ಹಾಕ್ತಾರೆ. ಸೊ ಹಾಗಾಗಿ ಇವತ್ತು ಇದರ ಕುರಿತಾಗಿ ನಮ್ಮ ಸತ್ಯವೇದ ಏನೆಂದು ತಿಳಿಯಪಡಿಸ್ತದೆ ಎಂದು ನಾವು ಧ್ಯಾನಿಸಲಿದ್ದೇವೆ. ನಿಮಗೂ ಸಹ ಈ ಒಂದು ಸಂದೇಹ ಇರುವುದಾದರೆ ದಯಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೇವೆ. ಮತ್ತೊಂದಾವರ್ತಿ ತಿಳಿಯಪಡಿಸ್ತಾ ಇದ್ದೇವೆ. ಇಂದಿನ ಸಂದೇಶ ಭಾಗ, ಇಂದು ನಾವು ಧ್ಯಾನಿಸ್ತಾ ಇರುವ ವಿಷಯ ಯಾವುದಂದ್ರೆ, ಕ್ರೈಸ್ತರಾದಂತಹ ಸ್ತ್ರೀ ಪುರುಷರು ಅನ್ಯರನ್ನ, ಯೇಸು ಕ್ರಿಸ್ತನನ್ನ ನಂಬದೇ ಇರುವಂತಹ ಹುಡುಗನಾಗ್ಲಿ ಅಥವಾ ಹುಡುಗಿಯನ್ನಾಗ್ಲಿ ಪ್ರೀತಿಸಬಹುದೋ, ಮದುವೆ ಆಗಬಹುದೋ ಎಂದು ಅನೇಕರಿಗೆ ಈ ಒಂದು ಪ್ರಶ್ನೆ ಇರ್ತದೆ. ಸೊ ಸತ್ಯವೇದ ಏನೆಂದು ಹೇಳ್ತದೆ ಅಂತ ನಾವು ಧ್ಯಾನಿಸೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಯೇಸಪ್ಪ, ಸುಂದರವಾದ ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ನಿಮ್ಮ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಯೇಸಪ್ಪ. ಈ ಸಮಯದಲ್ಲಿ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಆತ್ಮನ ನುಡಿಗಳಾಗಿರಬೇಕಾಗಿ ಪ್ರಾರ್ಥಿಸ್ತೇವೆ. ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯರ ಹೃದಯಗಳಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡ್ಲಿಕ್ಕಾಗುವಂತೆ ದೇವರೇ ನೀನ್ ತಾನೇ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ನಮ್ಮ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್ ಎಂದು. ಅನೇಕ ಕ್ರೈಸ್ತ ಸಹೋದರ ಸಹೋದರಿಯರಲ್ಲಿ ಈ ಒಂದು ಪ್ರಶ್ನೆ ಇರ್ತದೆ, ನಾವು ಯಾಕೆ ಅನ್ಯರನ್ನ ಮದುವೆ ಆಗಬಾರದು? ನಾನ್ ಬಿಲೀವರ್ಸ್ ಅನ್ನ ಯಾಕೆ ಮದುವೆ ಆಗಬಾರದು? ಕ್ರೈಸ್ತರಾದಂಥವರು ಯಾಕೆ ಮದುವೆ ಆಗಬಾರದು? ಮದುವೆ ಆಗಬಹುದೇ ಅಂತ ನಿಮ್ಮಲ್ಲಿ ಪ್ರಶ್ನೆ ಇರುವುದಾದರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಏನಾಗಿದೆ ಅಂದ್ರೆ, ಇಲ್ಲ, ನೀವು ಮದುವೆ ಆಗಬಾರದು. ಕ್ರೈಸ್ತರಾದಂಥ ಸ್ತ್ರೀ ಪುರುಷರು ಯೇಸು ಕ್ರಿಸ್ತನನ್ನ ನಂಬದೇ ಇರುವಂತ ಅನ್ಯ ಸಹೋದರ ಸಹೋದರಿಯರನ್ನ ಮದುವೆ ಆಗಬಾರದು, ಪ್ರೀತಿಸಲು ಬಾರದು. ನೀವು ನೆನೆಸ್ಕೊಳ್ಬಹುದು, ನಾನು 3 ವರ್ಷದಿಂದ 4 ವರ್ಷದಿಂದ ಪ್ರೀತಿಸ್ತಾ ಇದ್ದೇನೆ, ನಾನು ರಿಲೇಶನ್ಶಿಪ್ ಅಲ್ಲಿ ಬಹಳವಾಗಿ ಮುಂದುವರಿದಿದ್ದೇನೆ ಅಂತ ನೀವು ಹೇಳಬಹುದು. ಆದ್ರೆ ಸತ್ಯವೇದ ಹೇಳ್ತದೆ, ಕ್ರೈಸ್ತನಾದಂಥವನು ಅನ್ಯರನ್ನ ಮದುವೆ ಆಗಬಾರದು. ನಾವು ವಾಕ್ಯವನ್ನ ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಿಂದ ನಮಗೆ ಸತ್ಯವೇದ ಏನೆಂದು ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ ಎಂದು ನಾವು ವಾಕ್ಯವನ್ನ ಓದಿಕೊಳ್ಳೋಣ. ದಯಮಾಡಿ ನನ್ನೊಟ್ಟಿಗೆ ನೀವೆಲ್ಲರೂ ವಚನವನ್ನ ಓದಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. 14ನೇ ವಚನದಿಂದ ಓದಿಕೊಳ್ಳೋಣ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುತ್ತಿರುವೆನೋ, ನಾನು ಅವರಿಗೆ ದೇವರಾಗಿರುವೆನೋ, ಅವರು ನನಗೆ ಪ್ರಜೆಯಾಗಿರುವನು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿ ಹೊರಟು ಬಂದು ಪ್ರತ್ಯೇಕವಾಗಿ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಸೊ ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ, ಕ್ರೈಸ್ತರಾದಂಥವರು ಯಾರೊಟ್ಟಿಗೆ ಸೇರಬಾರದು ಎಂದು ಈ ಒಂದು ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸಿದೆ. ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ನಾವೇನಾಗಬಾರದು? ಇಜ್ಜೋಡಾಗಬಾರದು. ಇಜ್ಜೋಡ್ ಅಂದ್ರೆ ಅವರೊಟ್ಟಿಗೆ ಸೇರಿ ಅವರ ಕಾರ್ಯಗಳನ್ನ ನಾವು ಅನುಸರಿಸಬಾರದು. ಮೊಟ್ಟ ಮೊದಲನೆಯ ಮದುವೆಯನ್ನ ಯಾರು ಮಾಡಿಸ್ತಾರೆ ಅಂದ್ರೆ ದೇವರೇ ಮಾಡಿಸ್ತಾರೆ. ಏದೇನ್ ತೋಟದಲ್ಲಿ ಅವಳಿಗೂ ಮತ್ತು ಆದಾಮನಿಗೂ ಮೊಟ್ಟ ಮೊದಲನೆಯ ಮದುವೆ ದೇವರು ಮಾಡಿಸುವುದನ್ನ ನಾವು ಸತ್ಯವೇದದಲ್ಲಿ ಓದ್ತೇವೆ. ದೇವರು ಅಬ್ರಹಾಮನನ್ನ ಕರೆದು ಆತನನ್ನ ಪ್ರತ್ಯೇಕಿಸಿ ನಂತರ ಅವನ ಸಂತತಿಯವರು ಐಗುಪ್ತ ದೇಶದಲ್ಲಿ ದಾಸರಾಗಿರುವುದನ್ನು ಕಾಣ್ತೇವೆ. 430 ವರ್ಷಗಳ ಕಾಲ ಇಸ್ರಾಯೇಲರು ಐಗುಪ್ತದಲ್ಲಿ ದಾಸರಾಗಿರ್ತಾರೆ. ಆ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದಂತಹ ಇಸ್ರಾಯೇಲರನ್ನ ದೇವರು ಪ್ರತ್ಯೇಕಿಸಿ
ಅವರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿರುವುದನ್ನು ನಾವು ಕಾಣ್ತೇವೆ. ದೇವರು ಆ ಐಗುಪ್ತ ದೇಶದಿಂದ ಬಂದಂತ ಇಸ್ರಾಯೇಲರಿಗೆ ಅನೇಕ ಆಜ್ಞೆಗಳನ್ನ ಕೊಡ್ತಾರೆ. ಮದುವೆ ವಿಷಯದಲ್ಲಿ ಮಾತ್ರವಲ್ಲ, ಅನೇಕ ವಿಷಯಗಳಲ್ಲಿ ನೀವು ಐಗುಪ್ತರ ಆಚರಣೆಗಳನ್ನ, ಅವರ ವಿಧಿ ವಿಧಾನಗಳನ್ನ ನೀವು ಅನುಸರಿಸಬಾರದು. ನೀವು ಪ್ರತ್ಯೇಕವಾಗಿ ಆರಿಸಲ್ಪಟ್ಟಂತ ವಿಶೇಷವಾದಂತ ಜನರು ಇಸ್ರಾಯೇಲರಾಗಿದ್ರು. ಯಾಜಕ ಕಾಂಡ 18ನೇ ಅಧ್ಯಾಯ 1, 2, 3ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮ್ಮ ದೇವರಾಗಿರುವ ಯೆಹೋವನು. ನೀವು ವಾಸವಾಗಿದ್ದ ಐಗುಪ್ತ ದೇಶದ ಆಚರಣೆಗಳನ್ನು ಅನುಸರಿಸಬಾರದು. ನಾನು ನಿಮ್ಮನ್ನು ಬರಮಾಡುವ ಕಾನಾನ್ ದೇಶದ ಆಚರಣೆಗಳನ್ನು ನೀವು ಅನುಸರಿಸಬಾರದು. ಅವರಲ್ಲಿರುವ ನಿಯಮಗಳಿಗೆ ನೀವು ಒಳಗಾಗಬಾರದು. ದೇವರು ಇಸ್ರಾಯೇಲರಿಗೆ ನೀವಿದ್ದಂಥ ಐಗುಪ್ತದ ಆಚರಣೆಯನ್ನು ಮಾಡಬಾರದು, ನೀವು ಹೋಗುವಂತಹ ಕಾನಾನ್ ದೇಶದ ಆಚರಣೆಯನ್ನು ಕೂಡ ಮಾಡಬಾರದು ಎಂದು ಇಲ್ಲಿ ತಿಳಿಯಪಡಿಸುವುದನ್ನು ಕಾಣ್ತೇವೆ. ಯಾಜಕ ಕಾಂಡ ಪೂರ್ತಿಯಾಗಿ ಹೇಗೆ ಇಸ್ರಾಯೇಲರು ಇರಬೇಕು, ಹೇಗೆ ಆಜ್ಞೆಗಳನ್ನ ಅವರು ಅನುಸರಿಸಬೇಕು, ಯಾವ ಕಾರ್ಯವನ್ನ ಯಾವ ವಿಧಾನದಿಂದ ನಡೆಸಬೇಕು, ಹೇಗೆ ಯಜ್ಞಗಳನ್ನು ಅರ್ಪಿಸಬೇಕು ಎಂದು ಬರೆಯಲ್ಪಟ್ಟಿರುವುದನ್ನು ನಾವು ಕಾಣಲ್ಪಡ್ತೇವೆ. ಯಾಕೆ ದೇವರು ಇವರನ್ನೇ ಆರಿಸಿಕೊಂಡಿದ್ದಾರೆ ಅಂದ್ರೆ, ಯಾಜಕ ಕಾಂಡ 20ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳುವ ಪ್ರಕಾರ, ನಾನು ನಿಮ್ಮ ಎದುರಿನಿಂದ ಹೊರಡಿಸುವ ಜನಾಂಗದ ಆಚರಣೆಗಳನ್ನು ನೀವು ಅನುಸರಿಸಬಾರದು. ಅವರು ಈ ದುರಾಚಾರಗಳನ್ನೆಲ್ಲ ನಡೆಸದರಿಂದ ನನಗೆ ಹೇಸಿಗೆ ಆಗಿದ್ದಾರೆ. ಇಸ್ರಾಯೇಲರನ್ನ ದೇವರು ಆರಿಸಿಕೊಂಡು ಅವರಿಗೆ ಪ್ರತ್ಯೇಕವಾಗಿ ಅನೇಕ ಆಜ್ಞೆಗಳನ್ನ ಕೊಟ್ಟು ದೇವರು ಅವರನ್ನ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. ಯಾಕೆ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ ಅಂದರೆ, ಬೇರೆ ಎಲ್ಲ ಜನರು ದುರಾಚಾರಗಳನ್ನು ನಡೆಸಿ ದೇವರಿಗೆ ಏನಾಗಿದ್ದಾರೆ, ಅಸಹ್ಯವಾದ ಕಾರ್ಯಗಳನ್ನು ಮಾಡುತ್ತಾ ದೇವರಿಗೆ ಹೇಸಿಗೆ ಆಗಿದ್ದಾರೆ ಎಂದು ವಾಕ್ಯ ಬರೆಯಲ್ಪಟ್ಟಿದೆ. ಇಸ್ರಾಯೇಲರನ್ನ ಹೇಗೆ ದೇವರು ಪ್ರತ್ಯೇಕಿಸಿದರೋ ಅದೇ ರೀತಿಯಾಗಿ ಹೊಸ ಒಡಂಬಡಿಕೆ ವಿಶ್ವಾಸಿಯಾಗಿರುವಂತ ನಾನು ನೀವುಗಳು ಸಹ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ. ಪ್ರತ್ಯೇಕಿಸಲ್ಪಟ್ಟವರಾದ ನಾವುಗಳು ಈ ಲೋಕದಲ್ಲಿರುವಂತಹ, ಕಳೆದ ಬಾರಿಯೇ ನಾವು ತಿಳಿದುಕೊಂಡಿದ್ದೆವು, ಐಗುಪ್ತ ದೇಶವು ಯಾವುದಕ್ಕೆ ಸಾದೃಶ್ಯವಾಗಿದೆ ಅಂದರೆ ಈ ಪಾಪದ ಲೋಕ. ಈ ಪಾಪದ ಲೋಕದ ಆಚರಣೆಗಳು, ಸಹವಾಸಗಳು ನಮ್ಮಲ್ಲಿ ಇರಬಾರದೆಂದು ದೇವರು ನಮ್ಮನ್ನು ಆರಿಸಿಕೊಂಡು ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. ಅವರ ದುರಾಚಾರಗಳನ್ನ, ಅವರ ಕೆಟ್ಟ ಸಹವಾಸಗಳನ್ನ ನೀವು ಮಾಡಬೇಡಿ, ಯಾಕೆಂದರೆ ಅವರು ಅಸಹ್ಯವಾದಂತಹ ಕಾರ್ಯಗಳನ್ನ ದೇವರ ಮುಂದೆ ಮಾಡ್ತಾ ಇದ್ದಾರೆ. ಹಾಗೆ ನಾವು ವಿಮೋಚನಾ ಕಾಂಡ 34ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವುದಾದರೆ, ಅದಲ್ಲದೆ ನೀವು ನಿಮ್ಮ ಗಂಡು ಮಕ್ಕಳಿಗೆ ಅವರಲ್ಲಿ ಕನ್ನಿಕೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಸ್ಪದ ಉಂಟಾಗುವುದು. ತರುವಾಯ ಆ ಸೊಸೆಯರು ತವರು ಮನೆಯ ದೇವತೆಗಳನ್ನು ಪೂಜಿಸುವವರಾಗಿ ನಿಮ್ಮ ಮಕ್ಕಳನ್ನು ಅನ್ಯ ದೇವರುಗಳ ಪೂಜೆ ಎಂಬ ವ್ಯಭಿಚಾರಕ್ಕೆ ಎಳೆದಾರು. ಎಚ್ಚರ. ದೇವರು ಇಲ್ಲಿ ಏನು ಕೊಡ್ತಾ ಇದ್ದಾರೆ? ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ, ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಏನೆಂದು ಎಂದ್ರೆ, ನೀವು ಆ ದೇಶದ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳದಂತೆ ಜಾಗರೂಕರಾಗಿರ್ರಿ ಎಂದು ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಇಲ್ಲಿ ದೇವರು ಇಸ್ರಾಯೇಲರಿಗೆ ತಿಳಿಯಪಡಿಸ್ತಾ ಇದ್ದಾರೆ, ನೀವು ನಿಮ್ಮ ಗಂಡು ಮಕ್ಕಳಿಗೆ ಅವರ ಹೆಣ್ಣು ಮಕ್ಕಳನ್ನು ನೀವು ತರುವುದಾದರೆ ಅವರು ತಮ್ಮ ತವರು ಮನೆಯ ದೇವರುಗಳನ್ನ ಏನು ಮಾಡ್ತಾರೆ, ತಂದು ನಿಮ್ಮ ಮನೆಯಲ್ಲಿ ಇಟ್ಟು ನಿಮ್ಮ ಮಕ್ಕಳ ಮನಸ್ಸುಗಳನ್ನ ಕೆಡಿಸಿ ಕೆಟ್ಟತನಕ್ಕೆ ಎಳೆದಾರು. ಎಚ್ಚರ ಎಂದು ವಾಕ್ಯ ತಿಳಿಯಪಡಿಸ್ತಾ ಇದೆ. ಮೊದಲನೇದಾಗಿ ನಾವು ಯಾಕೆ ಅನ್ಯರನ್ನ ಮದುವೆ ಆಗಬಾರದೆಂದರೆ, ನಮ್ಮ ಫೇತ್, ನಮ್ಮ ನಂಬಿಕೆ, ಅವರ ನಂಬಿಕೆ ಬೇರೆ ಬೇರೆ ಆಗಿರ್ತದೆ. ಒಂದು ಕುಟುಂಬ, ಒಂದು ಜೀವಿತ, ಒಂದು ಸಂಬಂಧ ಕಟ್ಟಲ್ಪಡಬೇಕಂದ್ರೆ ಅಲ್ಲಿ ಮುಖ್ಯವಾಗಿ ಉದ್ದೇಶವು ಒಂದೇ ಆಗಿರಬೇಕು. ಅವರಲ್ಲಿ ಇರುವಂತ ನಂಬಿಕೆ ಒಂದೇ ಆಗಿರಬೇಕು. ಡಿಫರೆಂಟ್ ಕೈಂಡ್ ಆಫ್ ನಂಬಿಕೆ ಇರುವುದಾದರೆ, ವ್ಯತ್ಯಾಸವುಳ್ಳಂತ ನಂಬಿಕೆ, ಅವರದೊಂದು ಫೇತ್, ನಿಮ್ಮದೊಂದು ಫೇತ್ ಇರುವುದಾದರೆ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಅಲ್ಲಿ ಅನ್ಯೋನ್ಯತೆ, ಐಕ್ಯತೆ ಬರಲಿಕ್ಕೆ ಸಾಧ್ಯವಿಲ್ಲ. ಅನೇಕರು ನಿಮ್ಮ ಕಣ್ಣು ಮುಂದೆ ಅನೇಕ ಎಕ್ಸಾಂಪಲ್ಸ್ಗಳನ್ನು ನೀವು ನೋಡಿರಬಹುದು. ಅವರು ವಿವಾಹವಾದ ನಂತರ ಎಷ್ಟು ಕಷ್ಟಗಳನ್ನು ಪಡ್ತಾ ಇದ್ದಾರೆ ಎಂದು. ಅನೇಕ ಸಹೋದರಿಯರು, ಅನೇಕ ಸಹೋದರರು ನಮಗೆ ಕರೆ ಮಾಡ್ತಾರೆ, ನಾನು ಒಬ್ಬ ಕ್ರೈಸ್ತಳಾಗಿದ್ದೇನೆ, ನಾನೊಬ್ಬ ಕ್ರೈಸ್ತನಾಗಿದ್ದೇನೆ, ಆದರೆ ನಾನು ಪ್ರೀತಿಸಿ
ಒಂದು ಅನ್ಯನನ್ನ ಮದುವೆ ಆಗಿದ್ದೇನೆ, ಈಗ ನನಗೆ ಸಭೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ದೇವರ ಸಹವಾಸದಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಎಂದು ಕಣ್ಣೀರಿಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರ ನಂಬಿಕೆಗಳು ವ್ಯತ್ಯಾಸವಾಗಿದೆ. ನಂಬಿಕೆಗಳು ವ್ಯತ್ಯಾಸವಾಗಿರುವಾಗ ಅಲ್ಲಿ ಜಗಳಗಳು ಉಂಟಾಗ್ತದೆ, ಅಲ್ಲಿ ಐಕ್ಯತೆ ಬರೋದಿಲ್ಲ. ಉದ್ದೇಶಗಳು ಒಂದೇ ಇರುವಾಗ ಮಾತ್ರವೇ ಕುಟುಂಬದಲ್ಲಿ ಹೊಂದಾಣಿಕೆ, ಪ್ರೀತಿ, ಐಕ್ಯತೆ, ಸಮಾಧಾನ, ಶಾಂತಿ, ಆಶೀರ್ವಾದ ಬರುವುದು. ಯಾವಾಗ ಕುಟುಂಬದಲ್ಲಿ ಐಕ್ಯತೆ ಇರುವುದಿಲ್ಲ, ಪರ್ಪಸ್ ಒಂದೇ ಇರೋದಿಲ್ಲ, ಒಂದೇ ಉದ್ದೇಶ ಇಲ್ಲದೆ ಇರುವ ಕಾರಣಕ್ಕೆ ಕುಟುಂಬವು ಒಡೆಯಲ್ಪಡುತ್ತದೆ. ಕುಟುಂಬದಲ್ಲಿ ಬಿರುಕು ಉಂಟಾಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಕುಟುಂಬದಲ್ಲಿ ಅನೇಕ ಸಲ ಸಂದೇಹಗಳು ಉಂಟಾಗ್ಲಿಕ್ಕೆ ಕಾರಣ ಏನಂದ್ರೆ ಒಂದೇ ಉದ್ದೇಶ ಇಲ್ಲದೆ ಇರುವ ಕಾರಣ. ಪ್ರೀತಿಯ ಯವನಸ್ಥರೇ, ನೀವು ಈ ವಿಡಿಯೋ ನೋಡ್ತಾ ಇರುವುದಾದ್ರೆ, ನೀವು ವಿವಾಹವಾಗುವಂತಹ ಸ್ತ್ರೀ ಆಗಲಿ ಪುರುಷ ಆಗಲಿ ಅವರು ಕ್ರಿಸ್ತ ನಂಬಿಕೆಯಲ್ಲಿ ಇರಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲದೆ ಇದ್ರೆ ಅವರು ಯಾವಾಗಲೂ ನಿಮಗೆ ಯಾವಾಗಲೂ ಚುಚ್ಚುವ ಮುಳ್ಳಾಗಿರ್ತಾರೆ. ಅವರನ್ನ ನೀವು ಪ್ರೀತಿಸ್ತೀನಿ ಅಂತ ಹೇಳಬಹುದು, ಅಥವಾ ನೀವು ಅನೇಕ ಕಾರಣಗಳನ್ನ ಕೊಡಬಹುದು. ಇಷ್ಟು ವರ್ಷಗಳಿಂದ ನನ್ನ ಸಂಬಂಧವಿದೆ ಅಂತ ನೀವು ಹೇಳಲ್ಪಡಬಹುದು. ಆದರೆ ನೀವು ಅವರಲ್ಲಿ ಐಕ್ಯವಾಗುವುದಾದರೆ, ಇಸ್ರಾಯೇಲರಿಗೆ ದೇವರು ಎಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ರಂದ್ರೆ, ನೀವು ಯಾವುದೇ ಕಾರಣಕ್ಕೂ ಅವರ ಸಹವಾಸ ಮಾಡಬಾರದು. ದೇವರು ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ಇವತ್ತು ನಾವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ನೀವು ಇಜ್ಜೋಡಾಗಬೇಡಿರಿ ಎಂದು ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ. ಆದರೆ ಅನೇಕ ಸಹೋದರ ಸಹೋದರಿಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ದೇವರ ವಾಕ್ಯವು ಅದು ನಮಗೆ ಮದುವೆ ವಿಷಯದಲ್ಲಿ ಹೇಳಲ್ಪಟ್ಟಿಲ್ಲ, ಸಹವಾಸ ಸ್ನೇಹಿತರ ವಿಷಯದಲ್ಲಿ ಯಾರ ಸ್ನೇಹ ಮಾಡಬೇಕು ಎಂದು ಹೇಳಲ್ಪಟ್ಟಿದೆ ಎಂದು ದೇವರ ವಾಕ್ಯವನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವರಿಗೆ ಹೇಗೆ ಬೇಕೋ ಹಾಗೆ ವಿವರಣೆಗಳನ್ನ ಕೊಡುವುದನ್ನ ಕಾಣಲ್ಪಡ್ತೇವೆ. ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ನೀವು ಬೆಳಕಿನವರು. ಎಲ್ಲಿ ಕ್ರಿಸ್ತನ್ ಇರ್ತಾನೋ ಅಲ್ಲಿ ಬೆಳಕಿರುತ್ತೆ. ಕ್ರಿಸ್ತನ್ ಇಲ್ಲದೆ ಇರುವ ಕಡೆ ಆಬ್ವಿಯಸ್ಲಿ ಕತ್ತಲೆ ಇದ್ದೇ ಇರುತ್ತೆ. ಬೆಳಕಿಲ್ಲದೆ ಇರುವಾಗ ಏನಿರ್ತದೆ? ಕತ್ತಲಿರ್ತದೆ. ಹಾಗೆ ಎಲ್ಲಿ ಕ್ರಿಸ್ತನು ಇಲ್ಲವೋ ದೇವರ ವಾಕ್ಯ ಹೇಳುತ್ತದೆ, 1 ಯೋಹಾನನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ದೇವರು ಏನಾಗಿದ್ದಾನೆ? ಬೆಳಕಾಗಿದ್ದಾನೆ. ಹಾಗಾದ್ರೆ ಕ್ರಿಸ್ತನು ನಿಮ್ಮಲ್ಲಿ ವಾಸಿಸುವುದಾದ್ರೆ ನೀವು ಬೆಳಕಾಗಿದ್ದೀರಾ. ಬೆಳಕಾಗಿರುವ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರುವುದಾದ್ರೆ, ಬೆಳಕಿಗೂ ಕತ್ತಲಿಗೂ ಐಕ್ಯ ಯಾವತ್ತಾದ್ರೂ ಉಂಟಾಗ್ತದ? ಒಂದೇ ಸಲ ಬೆಳಕು ಕತ್ತಲು ಯಾವತ್ತಾದ್ರೂ ಬರುವುದನ್ನ ನೀವೆಲ್ಲಾದ್ರೂ ನೋಡಿದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಏನು ಐಕ್ಯತೆ ಇದೆ? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟ ಇದೆಯಾ? ಒಡನಾಟವೇನು? ಒಂದು ದೇವರ ವಾಕ್ಯವು ನಮಗೆ ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವುದನ್ನ ವಾಕ್ಯದಲ್ಲಿ ಕಾಣಲ್ಪಡ್ತಾ ಇದ್ದೇವೆ. ದೇವರು ನಮಗಿಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಯವನಸ್ಥರೇ, ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತವನ್ನ ನಾಶಪಡಿಸಿಕೊಳ್ಳಬೇಡ್ರಿ. ಇಸ್ರಾಯೇಲರನ್ನ ಹೇಗೆ ದೇವರು ಪ್ರತ್ಯೇಕಿಸಲ್ಪಟ್ಟು ಅವರಿಗೆ ದೇವರು ಆಜ್ಞೆಗಳನ್ನ ಕೊಟ್ಟಿದ್ರು, ಇವತ್ತು ನಮ್ಮನ್ನ ದೇವರು ಆರಿಸಿಕೊಂಡು ಪ್ರತ್ಯೇಕಿಸಲ್ಪಟ್ಟು ದೇವರು ನಮಗೆ ಅನೇಕ ಆಜ್ಞೆಗಳನ್ನ ಕೊಟ್ಟಿದ್ದಾರೆ. ಆ ಆಜ್ಞೆಗಳನ್ನ ನಾವು ಅನುಸರಿಸುವವರಾಗಿರಬೇಕು. ಅನುಸರಿಸದೇ ಇದ್ದರೆ ನಿಮ್ಮ ಜೀವಿತದಲ್ಲಿ ಇರುವ ಆಶೀರ್ವಾದವನ್ನು ನೀವು ಕಳೆದುಕೊಳ್ತೀರಾ. ಒಬ್ಬ ಮನುಷ್ಯನಿಗೆ, ಒಬ್ಬ ಸ್ತ್ರೀಗಾಗ್ಲಿ ಪುರುಷನಿಗಾಗ್ಲಿ, ಅವನಿಗೆ ಆಶೀರ್ವಾದ ಪರಿಪೂರ್ಣವಾಗಿ ಅವನ ಜೀವಿತದಲ್ಲಿ ದೇವರಿಟ್ಟಿರುವ ಆಶೀರ್ವಾದ ಪಡೆದುಕೊಳ್ಳಬೇಕಂದ್ರೆ ಅವನು ದೇವರ ಮಾರ್ಗದಲ್ಲಿ ಹೋಗುವಾಗ ಮಾತ್ರವೇ, ಅವನು ನೀತಿ ಉಳ್ಳ ಮಾರ್ಗದಲ್ಲಿ ಹೋಗುವಾಗ ಮಾತ್ರವೇ ಅವನು ಆಶೀರ್ವದಿಸಲ್ಪಡ್ತಾನೆ. ಒಬ್ಬ ಮನುಷ್ಯನು ನಿಜವಾಗಿಯೂ ಯಾವಾಗ ಆಶೀರ್ವದಿಸಲ್ಪಡ್ತಾನೆ ಅಂದ್ರೆ, ಸಂತತಿಗಳು ತಲೆಮಾರುಗಳು ಈ ಭೂಮಿಯಲ್ಲಿ ಇದ್ದು ಆಶೀರ್ವಾದ ಹೊಂದುವುದು. ಅನೇಕರು ನೆನೆಸ್ಕೊಳ್ಬಹುದು, ನನ್ನ ನಿಜವಾದ ಆಶೀರ್ವಾದ ಅಂದ್ರೆ ನನ್ನ ಮನೆ ಕಟ್ಟುವುದು, ನಮ್ಮ ಮಕ್ಕಳು ಚೆನ್ನಾಗಿರುವುದು, ಆಸ್ತಿ ಮಾಡುವುದು, ಹಣ ಮಾಡುವುದೇ ಆಶೀರ್ವಾದ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ನಿಜವಾದ ಆಶೀರ್ವಾದ ಏನೆಂದ್ರೆ, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸಿ ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ ಎಂದು. ಹಾಗಾದ್ರೆ ಅನೇಕರು ಹಣವನ್ನ ಸಂಪಾದಿಸ್ತಾರೆ, ಆದರೆ ಅವರ ಸಂತತಿಗಳು ಕಾಣಲ್ಪಡೋದಿಲ್ಲ. ಇವತ್ತು ನಿಮ್ಮ ಸಂತತಿಗಳು ಆಶೀರ್ವದಿಸಲ್ಪಡಬೇಕಂದ್ರೆ ನೀವು ದೇವರ ಮಾರ್ಗದಲ್ಲಿ ನಡೆಯಬೇಕು. ಅಬ್ರಹಾಮನು ದೇವರ ಮಾರ್ಗದಲ್ಲಿ ನಡೆದ ಕಾರಣವೇ ದೇವರು ಅವನ ಸಂತತಿಯನ್ನು ಆಶೀರ್ವದಿಸಲ್ಪಡುವುದನ್ನ ಕಾಣ್ತೇವೆ. ಇವತ್ತು ನಾವು ದೇವರ ಮಾರ್ಗದಲ್ಲಿ ನಡೀತಾ ಇದ್ದೇವಾ? ದೇವರ ಮಾತುಗಳಿಗೆ ಕಿವಿಗೊಡ್ತಾ ಇದ್ದೇವಾ? ದೇವರು ನಮಗೆ ಹೇಳ್ತಾ ಇದ್ದಾರೆ, ಅನ್ಯರ ಸಹವಾಸ ಬೇಡ. ಅವರು ನಮ್ಮ ಮನಸ್ಸುಗಳನ್ನ ಅವರ ಕಡೆ ತಿರುಗಿಸಿಕೊಂಡು ನಮ್ಮನ್ನ ಕೆಟ್ಟ
ಕೆಟ್ಟತನಕ್ಕೆ ಎಳೆದಾರು ಎಂದು ವಾಕ್ಯ ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಆದ್ರೆ ಇವತ್ತು ನಾವು ದೇವರ ಮಾತುಗಳಿಗೆ, ದೇವರು ಕೊಡ್ತಾ ಇರುವಂತ ಎಚ್ಚರಿಕೆಗಳಿಗೆ ನಾವು ಕಿವಿಯನ್ನ ಕೊಡ್ತಾ ಇದ್ದೇವಾ ಸಹೋದರ ಸಹೋದರಿಯರೇ? ಇಸ್ರಾಯೇಲರಿಗೆ ದೇವರು ಸ್ಪಷ್ಟವಾಗಿ ತಿಳಿಯಪಡಿಸಿದ್ರು, ನೀವು ಅನ್ಯ ದೇಶದ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಳ್ಳಬಾರದೆಂದು ದೇವರು ಇಸ್ರಾಯೇಲರಿಗೆ ಸ್ಪಷ್ಟವಾಗಿ, ನೀವು ಬೇರೆ ದೇಶದ ಹೆಣ್ಣು ಮಕ್ಕಳನ್ನ ಅಂದರೆ ಅನ್ಯರನ್ನ ಮದುವೆ ಆಗಬಾರದೆಂದು ದೇವರು ಆಜ್ಞೆನ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಈಸಾಕನು ಮತ್ತು ರೆಬೇಕಳು ಯಾಕೋಬನಿಗೆ, ಕಾನಾನ್ ದೇಶದ ಹೆಣ್ಣು ಮಕ್ಕಳನ್ನ ನೀನು ಮದುವೆ ಮಾಡಿಕೊಳ್ಳಬೇಡ, ನನ್ನ ತಂದೆ ತಾಯಿಯ ಮನೆಯಲ್ಲಿ ನೀನು ಹೋಗಿ ಅಲ್ಲಿ ಒಂದು ಹೆಣ್ಣನ್ನ ತೆಗೆದುಕೊಂಡು ನೀನು ಮದುವೆ ಆಗು ಎಂದು ಈಸಾಕನು ಮತ್ತು ರೆಬೇಕಳು ಯಾಕೋಬನನ್ನ ಪದ್ದಾನ್ ಅರಾಮ್ ದೇಶದಲ್ಲಿರುವಂತಹ ಅವರ ತಂದೆ ತಾಯಿಗಳಾದಂತಹ ಬೆತುವೇಲನ ಮನೆಗೆ ಹೊರಟು ಹೋಗು ಎಂದು ಹೇಳುವುದನ್ನು ಕಾಣಲ್ಪಡ್ತೇವೆ. ಇಂದು ಅನೇಕ ಸಹೋದರ ಸಹೋದರಿಯರು ಯಾಕೋಬನು ರಾಹೇಲನನ್ನ ಇಷ್ಟಪಟ್ಟು ಮದುವೆ ಆಗಿರುವುದನ್ನ ತಿಳಿಯಪಡಿಸ್ತಾರೆ. ಮುಂದಿನ ದಿವಸಗಳಲ್ಲಿ ನಾವು ಪ್ರೀತಿಸಿ ಮದುವೆ ಆಗುವುದು ಅಥವಾ ಲವ್ ಮ್ಯಾರೇಜ್ ಅಂತ ಏನು ಕರಿತಾ ಇದ್ದೀರಲ್ಲ, ಅದನ್ನ ನಾವು ಆಗಬಹುದಾ ಕ್ರೈಸ್ತರು ಇಲ್ಲವೋ ಅಂತ ಅದನ್ನು ಕೂಡ ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ. ಆದರೆ ಇಲ್ಲಿ ಈ ಒಂದು ಕಾನಾನ್ ದೇಶದ ಹೆಣ್ಣನ್ನ ನೀನು ತೆಗೆದುಕೊಳ್ಳಬೇಡ ಅಂತ ಏನ್ ಮಾಡ್ತಾ ಇದ್ದಾರೆ ರೆಬೇಕಳು ಮತ್ತು ಈಸಾಕನು ಯಾಕೋಬನನ್ನ ಕಳಿಸ್ತಾ ಇದ್ದಾರೆ. ಹಾಗಾದ್ರೆ ಇಸ್ರಾಯೇಲರು ಏನ್ ಮಾಡಬಾರ್ದಿತ್ತು? ಬೇರೆ ಅನ್ಯ ದೇಶದ ಹೆಣ್ಣು ಮಕ್ಕಳನ್ನ ಕ್ರಿಸ್ತ ನಂಬಿಕೆ ಇಲ್ಲದವರೊಟ್ಟಿಗೆ ಸೇರಿ ಇಜ್ಜೋಡಾಗಬಾರದೆಂಬ ಆಜ್ಞೆ ಅವರಿಗೆ ಆಗಲಿಂದಲೇ ಇತ್ತು. ಹಾಗೂ ದೇವರು ಇವರಿಗೆ ಆಜ್ಞೆಯನ್ನ ಕೊಟ್ಟಿದ್ರು, ನೀವು ಯಾವುದೇ ಕಾರಣಕ್ಕೂ ಬೇರೆಯ ಹೆಣ್ಣು ಮಕ್ಕಳನ್ನ ತೆಗೆದುಕೊಳ್ಳಲೂಬಾರದು, ಕೊಡಲೂಬಾರದು ಎಂದು ಇವರಲ್ಲಿ ದೇವರು ಆಜ್ಞೆಯನ್ನ ಕೊಟ್ಟಿದ್ರು. ಆದರೆ ಇಸ್ರಾಯೇಲರು ಪ್ರಯಾಣ ಮಾಡಿಕೊಂಡು ಎರಿಕೋ ಪಟ್ಟಣದ ಎದುರಾಗಿರುವಂತಹ ಯೋರ್ದಾನ್ ಹೊಳೆಯ ತೀರದಲ್ಲಿ ಮೋವಾಬ್ಯರ ಬಯಲಲ್ಲಿ ಇಳಿದುಕೊಳ್ಳುವುದನ್ನ ಕಾಣಲ್ಪಡ್ತೇವೆ. ಅರಣ್ಯಕಾಂಡ 22ನೇ ಅಧ್ಯಾಯದಲ್ಲಿ ಈ ಸಂಗತಿ ಬರೆಯಲ್ಪಟ್ಟಿರುವುದನ್ನ ಕಾಣಲ್ಪಡ್ತೇವೆ. ಆಗ ಆ ಕಾಲದಲ್ಲಿ ಅರಸನಾಗಿದ್ದಂತಹ ಚಿಪ್ಪೋರನ ಮಗನಾದ ಬಾಲಾಕನು ಅರಸನಾಗಿರ್ತಾನೆ. ಈ ಇಸ್ರಾಯೇಲರು ಅಮೋನಿಯರನ್ನ ಸಂಹಾರ ಮಾಡಿದ ವರ್ತಮಾನವು ಇವರಿಗೆ ತಿಳಿಯ ಬರ್ತದೆ. ಈ ಇಸ್ರಾಯೇಲರು ಬಹುಮಂದಿಯಾಗಿ ಹೆಚ್ಚಿದ್ದಾರೆ, ಬಲಿಷ್ಠರಾಗಿದ್ದಾರೆ, ಈಗ ನಮ್ಮನ್ನ ಎಲ್ಲಿ ನಾಶ ಮಾಡಿ ಬಿಡ್ತಾರೋ ಎಂದು ಈ ಬಾಲಾಕನಿಗೆ ಬಹಳವಾಗಿ ಹೆದರಿಕೆ ಉಂಟಾಗ್ತದೆ. ಆದ ಕಾರಣ ಅವರನ್ನ ನಾವು ಯಾವುದೇ ಕಾರಣಕ್ಕೂ ಶಕ್ತಿಯಿಂದ ಗೆಲ್ಲಲು ಸಾಧ್ಯವಿಲ್ಲ ಎಂದು ಹೇಳಿ ಇಲ್ಲಿ ಅವನು ಯುಕ್ತಿಯನ್ನ ಉಪಯೋಗಿಸಲು ಪ್ರಾರಂಭ ಮಾಡ್ತಾ ಇದ್ದಾನೆ. ಬೀಳಾಮನು ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ. ಈ ವ್ಯಕ್ತಿ ಎಂತಹ ವ್ಯಕ್ತಿ ಆಗಿರ್ತಾನೆ ಅಂದ್ರೆ, ಇವನ ಬಾಯಿಂದ ನುಡಿಯುವಂತ ಮಾತುಗಳು ಅದು ಶುಭವಾಗಿದ್ರೆ ಅವರಿಗೆ ಆಶೀರ್ವಾದವಾಗ್ತದೆ, ಅದು ಅಶುಭವಾಗಿದ್ರೆ ಅದು ಶಾಪ ಉಂಟಾಗ್ತದೆ. ಈ ಒಂದು ವಿಷಯವು ಬಾಲಾಕನಿಗೆ ತಿಳಿದು ಬಂದಾಗ ಅವನು ಏನು ಮಾಡ್ತಾನೆ ಅಂದ್ರೆ ತನ್ನ ದೂತರನ್ನ ಬೀಳಾಮನ ಬಳಿಗೆ ಕಳಿಸುತ್ತಾನೆ. ಬೀಳಾಮನು ಮೊದಲನೇ ಸರಿ ಒಪ್ಪಿಕೊಳ್ಳೋದಿಲ್ಲ. ಎರಡನೇ ಸಲ ಅವನು ಒಪ್ಪಿಕೊಂಡು ಹೋಗಿ 3 ಸಲ ಇಸ್ರಾಯೇಲರನ್ನ ಶಪಿಸಬೇಕೆಂದು ಈ ಬಾಲಾಕನು ಬೀಳಾಮನನ್ನ ಕೇಳಿಕೊಳ್ತಾರೆ. ಆದರೆ ಅಲ್ಲಿ ದೇವರು ಬೀಳಾಮನ ಬಾಯಿಂದ ಆಶೀರ್ವಾದದ ವಚನವು ಉಂಟಾಗುವಂತೆ ಮಾಡಿ 3 ಸರಿಯೂ ಸಹ ಬೀಳಾಮನು ಇಸ್ರಾಯೇಲರಿಗೆ ಆಶೀರ್ವಾದವನ್ನ ಕೊಡ್ತಾನೆ. ಆಗ ಈ ಬಾಲಾಕನಿಗೆ ಬಹಳ ಬೇಸರವಾಗ್ತದೆ. ನಾನು ನಿನ್ನನ್ನ ಕರೆದುಕೊಂಡು ಬಂದದ್ದು ಇಸ್ರಾಯೇಲರಿಗೆ ಶಪಿಸಲು, ಅವರು ನನ್ನ ವಿರುದ್ಧವಾಗಿ ಬರಬಾರದು ಎಂದು ಶಪಿಸೋದಕ್ಕೋಸ್ಕರ ನಿನ್ನನ್ನ ಕರೆಸಿದೆನೋ, ಆದ್ರೆ ನೀನು ಇಸ್ರಾಯೇಲರಿಗೆ ಆಶೀರ್ವಾದವನ್ನ, ನನ್ನ ಶತ್ರುಗಳಿಗೆ ನೀನು ಆಶೀರ್ವಾದವನ್ನ ಕೊಟ್ಟಿದ್ದಿ ಎಂದು ಬಾಲಾಕನು ಬೀಳಾಮನಿಗೆ ಹೇಳ್ತಾನೆ. ಆದರೆ ಇಲ್ಲಿ ಬೀಳಾಮನು ಒಂದು ಕೆಟ್ಟ ಆಲೋಚನೆಯನ್ನ ಬಾಲಾಕನಿಗೆ ಕೊಡ್ತಾನೆ. ಇದು ತುಂಬಾ ಕೆಟ್ಟದಾದಂತಹ ಆಲೋಚನೆಯನ್ನ ಬೀಳಾಮನು ಬಾಲಾಕನಿಗೆ ಕೊಡ್ತಾನೆ. ಏನಂದ್ರೆ ಈ ಇಸ್ರಾಯೇಲ್ ಜನರನ್ನ ಹೊರಗಿನವರು ಯಾರೂ ಸಹ ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ಇಸ್ರಾಯೇಲರಲ್ಲಿ ಅವರೇ ತಮ್ಮ ದೇವರ ವಿರುದ್ಧವಾಗಿ ಪಾಪ ಮಾಡುವಾಗ ದೇವರು ಅವರಿಗೆ ವಿರುದ್ಧವಾಗಿ ಏನು ಮಾಡ್ತಾರೆ? ಶಾಪವನ್ನ ಕೊಡ್ತಾರೆ ಎಂದು ಹೇಳಿ ಬೀಳಾಮನು ಬಾಲಾಕನಿಗೆ ಕೆಟ್ಟ ಆಲೋಚನೆ ಕೊಟ್ಟಿರುವುದನ್ನು ಅರಣ್ಯಕಾಂಡ 31ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಕಾಣಲ್ಪಡ್ತೇವೆ. ಪೆಗೋರದ ಬಾಲನ ಸಂಗತಿಯಲ್ಲಿ ಬೀಳಾಮನ ಆಲೋಚನೆಯನ್ನು ಅನುಸರಿಸಿ ಇಸ್ರಾಯೇಲರನ್ನು ಯೆಹೋವನಿಗೆ ದ್ರೋಹಿಗಳನ್ನಾಗಿ ಮಾಡಿ ಸಮೂಹದವರಲ್ಲಿ ಘೋರ ವ್ಯಾಧಿ ಉಂಟಾಗುವಂತೆ ಮಾಡಿದವರು ಇವರೇ ಅಲ್ಲವೇ? ಇಲ್ಲಿ ಅವನು ಏನನ್ನ ಹೇಳ್ತಾ ಇದ್ದಾನೆ ಅಂದ್ರೆ, ಬಾಲಾಕನಿಗೆ ಹೊರಗಿನವರು ಯಾರು ಕೂಡ
ಇವರಿಗೆ ಶಾಪ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವರ ವಿರುದ್ಧವಾಗಿ ಇವರನ್ನ ಶಪಿಸಲು ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಒಂದು ಕೆಟ್ಟ ಆಲೋಚನೆಯನ್ನ ಕೊಡುವುದನ್ನ ಕಾಣಲ್ಪಡ್ತೇವೆ. ನಂತರ 25ನೇ ಅಧ್ಯಾಯಕ್ಕೆ ಬರುವಾಗ, ಅರಣ್ಯಕಾಂಡ 25ನೇ ಅಧ್ಯಾಯದಲ್ಲಿ ಮಿದ್ಯಾನರ ಸ್ತ್ರೀಯರು ಇಸ್ರಾಯೇಲರನ್ನ ಮರುಳುಗೊಳಿಸಿ ದೇವರಿಗೆ ದ್ರೋಹಿಗಳನ್ನಾಗಿ ಮಾಡ್ತಾರೆ. ಅದಕ್ಕೆ ದೇವರು ಅಲ್ಲಿಂದನೇ ಎಚ್ಚರಿಕೆಯನ್ನ ಕೊಡ್ತಾ ಬಂದ್ರು. ಅವರು ಐಗುಪ್ತ ದೇಶದಿಂದ ಹೊರಗೆ ಬಂದ ತಕ್ಷಣವೇ ಅವರಿಗೆ ಎಚ್ಚರಿಕೆ ಕೊಡ್ತಾ ಬಂದ್ರು, ನೀವು ಅನ್ಯ ದೇಶ ಸ್ತ್ರೀಯರಲ್ಲಿ ನೀವು ಮೋಹಗೊಳ್ಳಬೇಡ್ರಿ, ಅವರ ಸಹವಾಸ ಮಾಡಬೇಡಿ ಎಂದು. ಆದರೆ ಇವರು ಇಲ್ಲಿ ಆ ಸ್ತ್ರೀಯರ ಒಟ್ಟಿಗೆ 25ನೇ ಅಧ್ಯಾಯ, ಅರಣ್ಯಕಾಂಡ 25ನೇ ಅಧ್ಯಾಯ 1ನೇ ವಚನದಲ್ಲಿ, ಇಸ್ರಾಯೇಲರು ಶಿಟಿಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು. ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲರನ್ನು ಕರೆಸಿ ಇವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು. ದೇವರು ಮುಂಚೆಯೇ ಆಜ್ಞೆ ಕೊಟ್ಟಿದ್ರು, ಆದ್ರೆ ಇಲ್ಲಿ ಮತ್ತೆ ಇಸ್ರಾಯೇಲರು ಏನ್ ಮಾಡ್ತಾ ಇದ್ದಾರೆ? ತಮ್ಮ ದೇವರ ಆಜ್ಞೆನ ಮೀರಿ ಮೋವಾಬ್ ಸ್ತ್ರೀಯರೊಡನೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸಹವಾಸ ಮಾಡ್ತಾ ಇದ್ದಾನೆ. ನೋಡಿ, ಬೈಲಾಮನ ಕೆಟ್ಟ ಆಲೋಚನೆಯಿಂದ ಬಾಲಾಕನು ಎಂಥ ತಂತ್ರವನ್ನು ಉಪಯೋಗಿಸಿ ಇಸ್ರಾಯೇಲರನ್ನ ಸೋಲಿಸ್ತಾ ಇದ್ದಾನೆ. ಅನೇಕ ಸಲ ಸೈತಾನನು ಸಹ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನ ನಮ್ಮ ವಿರುದ್ಧವಾಗಿ ಮಾಡಲು ಸಾಧ್ಯವಿಲ್ಲದೆ ಇರುವಾಗ ನಮ್ಮೊಳಗೆಯೇ ಪಾಪವನ್ನ ತಂದು, ನಮ್ಮಲ್ಲಿಯೇ ಕೆಟ್ಟ ಆಲೋಚನೆನ ತಂದು, ನಾವೇ ದೇವರಿಂದ ದೂರವಾಗುವ ಹಾಗೆ ನಮ್ಮ ಕೈಯಿಂದಲೇ ಏನು ಮಾಡ್ತಾನೆ? ಪಾಪವನ್ನ ಮಾಡುವ ಹಾಗೆ ಪ್ರೇರೇಪಿಸಲ್ಪಡ್ತಾನೆ. ಬಾಲಾಕನು ಇಸ್ರಾಯೇಲರಿಗೆ ಏನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಈ ಇಸ್ರಾಯೇಲರು ಮೋವಾಬ್ ಸ್ತ್ರೀಯರ ಸಹವಾಸ ಮಾಡಿದ್ದಕ್ಕೆ ಇವರ ಮೇಲೆ ಯಾರ ಕೋಪ ಬಂತಂದ್ರೆ ದೇವರ ಕೋಪವು ಉಂಟಾಗುವುದನ್ನ ಕಾಣ್ತೇವೆ. ದೇವರ ಕೋಪ ಉಂಟಾಗಿ ಇಸ್ರಾಯೇಲರಲ್ಲಿ ಘೋರ ವ್ಯಾಧಿ ಉಂಟಾಗುವುದನ್ನ ಕಾಣಲ್ಪಡ್ತೇವೆ. ಆಗ ಅಲ್ಲಿ ಒಬ್ಬ ಫಿನೆಹಾಸನೆಂಬ ಯವನಸ್ಥನು ಕತ್ತಿಯನ್ನ ತೆಗೆದುಕೊಂಡು ಯಾರ್ಯಾರು ಆ ಪಾಪವನ್ನ ಮಾಡ್ತಾ ಇದ್ರು ಅವರನ್ನೆಲ್ಲರನ್ನು ಈಟಿಯಿಂದ ತಿವಿದು ಆತನ ಏನ್ ಮಾಡ್ತಾನೆ? ಕೊಳ್ಳಲ್ಪಡ್ತಾನೆ. ಆ ಸಮಯದಲ್ಲಿ ದೇವರ ಕೋಪವು ಇಸ್ರಾಯೇಲರ ಮೇಲೆ ತೊಲಗಿಸುವುದನ್ನ ಕಾಣಲ್ಪಡ್ತೇವೆ. ಇಂದು ದೇವರ ಕೋಪವು ನಮ್ಮ ಮೇಲೆ ಉಂಟಾಗಬಾರದೆಂದ್ರೆ ನಾವು ಅನ್ಯರ ಸಹವಾಸಗಳನ್ನ, ಅವರನ್ನ ಪ್ರೀತಿಸಲೂಬಾರದು, ಅವರನ್ನ ಸಹವಾಸನೂ ಮಾಡಬಾರದು, ಅವರೊಟ್ಟಿಗೆ ನಾವು ಮದುವೆಗಳನ್ನ ಆಗಬಾರದು. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ನೀವೇನಾದ್ರೂ ಅವರ ಸಹವಾಸ ಮಾಡುವುದಾದ್ರೆ ನಿಮ್ಮ ಮೇಲೆ, ನಿಮ್ಮ ಜೀವಿತದ ಮೇಲೆ ದೇವರ ಕೋಪ ಉಂಟಾಗ್ತದೆ, ದೇವರ ಶಾಪ ಉಂಟಾಗ್ತದೆ. ದೇವರು ಒಂದು ಸಲ ನಿಮ್ಮನ್ನ ಕೈ ಬಿಡಲ್ಪಟ್ರೆ ಯಾರು ನಿಮ್ಮನ್ನ ಕಾಪಾಡ್ತಾರೆ? ಯಾರು ನಿಮ್ಮನ್ನ ಆಶೀರ್ವದಿಸ್ತಾರೆ? ಫಿನೆಹಾಸನೋ ಇಲ್ಲಿ ದೇವರ ಗೌರವವನ್ನ ಕಾಪಾಡಲ್ಪಡ್ತಾ ಇದ್ದಾನೆ. ನಾವಿಂದು ದೇವರ ಗೌರವವನ್ನ ಕಾಪಾಡ್ತಾ ಇದೀವ. ನಾವು ಓದುವಂತ ಸ್ಥಳಗಳಲ್ಲಿ, ನಮ್ಮ ಕಾಲೇಜ್ನಲ್ಲಿ, ನಮ್ಮ ಕೆಲಸದ ಸ್ಥಳಗಳಲ್ಲಿ ನಾವು ದೇವರ ಗೌರವವನ್ನ ಕಾಪಾಡಲ್ಪಡ್ತಾ ಇದ್ದೇವ. ಎಷ್ಟೋ ಸಹೋದರ ಸಹೋದರಿಯರು ವಿವಾಹವಾಗಿದ್ರೂ ಸಹ ಕ್ರಿಸ್ತ ನಂಬಿಕೆ ಇಲ್ಲದಂತಹ ಸ್ತ್ರೀಯೊಟ್ಟಿಗೆ ಸೇರಿ ವ್ಯಭಿಚಾರವನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಸಹೋದರಿಯರು ಕ್ರಿಸ್ತ ನಂಬಿಕೆ ಇಲ್ಲದೊಂದಿಗೆ ಇರುವ ಪುರುಷನೊಟ್ಟಿಗೆ ಸೇರಿ ಕೆಟ್ಟ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ನೀವು ಈ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಕುಟುಂಬವು ಆಶೀರ್ವದಿಸಲ್ಪಡ್ತದ? ನಿಮ್ಮ ಮಕ್ಕಳ ಜೀವಿತ ಆಶೀರ್ವದಿಸಲ್ಪಡ್ತದ? ನಿಮ್ಮ ಮಕ್ಕಳನ್ನ ನೀವೇ ನಾಶಪಡಿಸ್ತಾ ಇದ್ದೀರಾ. ನಿಮ್ಮ ಮಕ್ಕಳ ಜೀವಿತವನ್ನ ನಾಶಪಡಿಸುವುದರ ಜೊತೆಗೆ ಕುಟುಂಬದ ಸಂತೋಷ ಸಮಾಧಾನವನ್ನ ನಾಶಪಡಿಸಿ ನಿಮ್ಮ ಜೀವಿತದಲ್ಲಿ ಸೈತಾನನಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದೀರಾ. ಸಹೋದರ ಸಹೋದರಿಯರೇ, ಯವನಸ್ಥರೇ, ನೀವು ಎಷ್ಟೇ ವರ್ಷದಿಂದ ನೀವು ಸಹವಾಸದಲ್ಲಿ ಇರಬಹುದು. ಅನೇಕ ಯವನಸ್ಥರು ಹೇಳ್ತಾರೆ, ನಾನು ಯೇಸುವನ್ನ ನಂಬಿದ್ದೇನೆ, ಈಗ ನಾನು ಪ್ರೀತಿಸುವಂತ ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಅವರು ಅನ್ಯರಾಗಿದ್ದಾರೆ, ನಾನು ಅವರನ್ನ ಪ್ರೀತಿಸೋದ್ರಿಂದ ಅವರು ಏನ್ ಮಾಡ್ತಾ ಇದ್ದಾರೆ? ದೇವರನ್ನ ನಂಬುತ್ತೀನಿ ಅಂತ ಹೇಳಿದ್ದಾರೆ, ದೇವರನ್ನ ರಕ್ಷಣೆ ಹೊಂದುತ್ತೀನಿ ಅಂತ ಹೇಳಿದ್ದಾರೆ ಅಂತ ಅನೇಕರು ಹೇಳ್ತಾರೆ. ಮದುವೆಗೆ ಮುಂಚೆ ಅನೇಕ ಬಣ್ಣದ ಮಾತುಗಳನ್ನ ಹುಡುಗರು ಹುಡುಗಿಯರು ಹೇಳ್ತಾರೆ. ಆದರೆ ಅವರ ನಿಜವಾದ ಮುಖಗಳು, ನಿಜವಾದ ಗುಣಗಳು ಯಾವಾಗ ಗೊತ್ತಾಗ್ತದೆ ಅಂದ್ರೆ ಮದುವೆಯಾದ ನಂತರವೇ ಅವರ ನಿಜವಾದ ಗುಣಗಳು ಏನೆಂದು ನಮಗೆ ತಿಳಿಯ ಬರ್ತದೆ. ಹಾಗಾಗಿ ಅನೇಕರು ಹೇಳ್ತಾರೆ, ನಾನು ಅವ್ರನ್ನ ರಕ್ಷಿಸ್ತೀನಿ. ನೀವು ಯಾರು? ನಿಮ್ಮನ್ನೇ ನೀವು ರಕ್ಷಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವ ಸಮಯದಲ್ಲಿ ನೀವು ಇನ್ನೊಬ್ಬರನ್ನ ಹೇಗೆ ರಕ್ಷಿಸ್ಕೊಳ್ತೀರಾ? ನಿಮ್ಮ ಆತ್ಮವನ್ನೇ, ನಿಮ್ಮನ್ನೇ ನೀವು ರಕ್ಷಿಸಿಕೊಳ್ಳಲು ಸಾಧ್ಯ ಉಂಟಾ? ಒಬ್ಬನಿಗೆ ರಕ್ಷಣೆ ಆಗಬೇಕಂದ್ರೆ ಅವನಿಗೆ ಪರಿಶುದ್ಧ ಆತ್ಮನ ಕಾರ್ಯ ಇರಬೇಕು. ಪರಿಶುದ್ಧ ಆತ್ಮನಿಂದಲೇ ಒಬ್ಬ ವ್ಯಕ್ತಿಯು ಯೇಸುವನ್ನ ನಿಜವಾದ ದೇವರೆಂದು ಅರಿತುಕೊಂಡು ಆತನನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ. ಹಾಗಿರುವಾಗ ನೀವು ಹೇಗೆ ಅವರನ್ನ ರಕ್ಷಿಸಲಿಕ್ಕೆ ಸಾಧ್ಯವಾಗ್ತದೆ?
ಕೆಳಗಿರುವವರನ್ನ ಮೇಲೆತ್ತುವುದು ಭಯಂಕರವಾಗಿ ಕಷ್ಟ ಇರ್ತದೆ, ಆದರೆ ಮೇಲೆ ನಿಂತಿರುವಂಥ ನಿಮ್ಮನ್ನ ಕೆಳಗೆ ಎಳೆಯುವುದು ಬಹಳ ಸುಲಭವಾದ ಸಂಗತಿ ಆಗಿದೆ. ಆದ ಕಾರಣ ಸಹೋದರ ಸಹೋದರಿಯರೇ, ಇಸ್ರಾಯೇಲರು ಮಿದ್ಯಾನರ ಸಹವಾಸಗಳನ್ನು, ಮೋವಾಬ್ ಸ್ತ್ರೀಯರೊಡನೆ ಸೇರಿ ಸಹವಾಸಗಳನ್ನು ಮಾಡಿ ದೇವರ ಕೋಪವನ್ನು ತಮ್ಮ ಜೀವಿತದಲ್ಲಿ ತಂದುಕೊಂಡ ರೀತಿಯಲ್ಲೇ ನೀವು ಸಹ ತಂದುಕೊಳ್ಳುವುದಾದರೆ ದೇವರಿಂದ ನೀವೇನಾಗ್ತೀರಾ? ದೂರವಾಗ್ತೀರಾ. ದೇವರ ಪ್ರೀತಿಯಿಂದ, ದೇವರ ಅನ್ಯೋನ್ಯತೆಯಿಂದ, ದೇವರ ಐಕ್ಯತೆಯಿಂದ ನೀವು ದೂರವಾಗ್ತೀರಾ. ದೇವರು ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಆ ಸ್ವತಂತ್ರವನ್ನ ನಾವು ದುರುಪಯೋಗ ಪಡಿಸಿಕೊಳ್ಳಬಾರ್ದು. ಸ್ವತಂತ್ರದಲ್ಲಿ ನಾವು ಇದ್ದೇವೆ, ನನಗೆ ಸ್ವತಂತ್ರ ಇದೆ ಅಂತ ಹೇಗೆ ಬೇಕೋ ಹಾಗೆ ನಮ್ಮ ಸ್ವತಂತ್ರದ ಲಿಮಿಟ್ ಅನ್ನ ನಾವು ಮೀರಿ ನಡ್ಕೊಳ್ಳುವುದಾದ್ರೆ ಇಸ್ರಾಯೇಲರಿಗೆ ಉಂಟಾದ ಗತಿಯು ನಮಗೆ ಉಂಟಾಗ್ತದೆ. ದೇವರ ವಾಕ್ಯಗಳು ಇವೆಲ್ಲ ಯಾಕೆ ನಮಗೆ ಬರೆಯಲ್ಪಟ್ಟಿದೆ? ಇದೆಲ್ಲ ನಮಗೆ ನಿದರ್ಶನ ಆಗಿದೆ. ದೇವರ ಮಾತನ್ನ ನಾವು ವಿಧೇಯತೆ ತೋರಿಸ್ಬೇಕು. ಇಸ್ರಾಯೇಲರಿಗೆ ಮುಂಚಿನಿಂದ ದೇವರ ಆಜ್ಞೆ ಕೊಟ್ಟಿದ್ರು, ಸಹವಾಸ ಮಾಡಬೇಡ್ರಿ, ಅವರ ಸಹವಾಸ ಮಾಡುವುದಾದ್ರೆ ನಿಮ್ಮನ್ನ ಅವ್ರು ನಾಶಪಡಿಸ್ತಾರೆ ಅಂತ. ಆದರೆ ಈ ಇಸ್ರಾಯೇಲರು ಅದನ್ನ ಅವಿಧೇಯತೆನ ತೋರಿಸ್ತಾರೆ. ನಾವು ಇವತ್ತು ಈ ಅವಿಧೇಯತೆ ತೋರಿಸುವುದಾದ್ರೆ ನಮ್ಮ ಜೀವಿತದಲ್ಲಿರುವಂತಹ ಒಂದು ಸಂತೋಷ ಸಮಾಧಾನವನ್ನು ನಾವು ಕಳೆದುಕೊಳ್ತೇವೆ. ಆದ ಕಾರಣ ಸಹೋದರಿಯರೇ, ಸಹೋದರರೇ, ದಯಮಾಡಿ ನೀವು ಆ ಕೆಲಸವನ್ನ ಮಾಡಬೇಡಿ, ಆ ಸಹವಾಸ ಬೇಡ. ಅರಸನಾದ ಸೊಲೊಮೋನನ ಕುರಿತಾಗಿ ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಸೊಲೊಮೋನನು ತುಂಬಾ ಜ್ಞಾನಿ, ಅವನಂತ ಜ್ಞಾನಿ ಹಿಂದೆಯೂ ಇರಲಿಲ್ಲ, ಮುಂದೆಯೂ ಹುಟ್ಟೋದಿಲ್ಲ ಅಂತ ವಾಕ್ಯ ಹೇಳ್ತದೆ. ಅಷ್ಟು ಜ್ಞಾನಿಯಾದಂತಹ ಸೊಲೊಮೋನನು ಸಹ ಯಾವ ಕಾರ್ಯ ಮಾಡ್ತಾನೆ ಅಂದರೆ ಐಗುಪ್ತಳನ್ನ ಮದುವೆ ಆಗ್ತಾನೆ. ಐಗುಪ್ತಳನ್ನ ಮದುವೆ ಆಗುವುದು ಮಾತ್ರ ಅಲ್ಲ, ಅನೇಕ ಸ್ತ್ರೀಯರನ್ನ, ಎಬೂಸಿಯರನ್ನ, ಪೆರೀಜಿಯರನ್ನ, ಹಾಗೆ ಮೋವಾಬ್ಯರನ್ನ ಎಲ್ಲರನ್ನ ಅವನು ಏನು ಮಾಡ್ತಾನೆ? ಮದುವೆಗಳನ್ನ ಆಗ್ತಾನೆ. ಅದರಿಂದಲೇ ಅವನಿಂದಲೇ ರಾಜ್ಯವು ವಿಭಾಗವಾಗ್ತದೆ. ಯಾವಾಗ ವಿಭಾಗ ಆಗ್ತದೆ ಅಂದರೆ ಸೊಲೊಮೋನನ ಮಗನ ಕಾಲದಲ್ಲಿ ರಾಜ್ಯವು ವಿಭಾಗ ಆಗ್ಲಿಕ್ಕೆ ಕಾರಣ ಏನಂದ್ರೆ 10 ಕುಲದವರು ಒಂದು ಕಡೆ, 2 ಕುಲದವರು ಒಂದು ಕಡೆ ಯಾಕೆ ಹೋಗ್ತಾರೆ ಅಂದ್ರೆ ಈ ಸೊಲೊಮೋನನು ಮಾಡಿದಂತಹ ತಪ್ಪಿನಿಂದ, ಸೊಲೊಮೋನನು ಮಾಡಿದಂತಹ ಈ ತಪ್ಪಾದ ಕಾರ್ಯದಿಂದ ರಾಜ್ಯವು ವಿಭಾಗವಾಗ್ತದೆ. ತುಂಬಾ ಬುದ್ಧಿವಂತನಾದ ವ್ಯಕ್ತಿ, ಆದರೆ ಅನ್ಯರನ್ನ ವಿವಾಹವಾದನು. ಇವತ್ತು ನಮಗೂ ಅಷ್ಟೇ ಅನೇಕ ಜ್ಞಾನ, ಅನೇಕ ಆಲೋಚನೆ, ನೀವು ಭಯಂಕರವಾದ ಜ್ಞಾನ ಇರಬಹುದು, ಆದರೆ ನೀವು ಅನ್ಯರನ್ನ ಮದುವೆ ಆಗಬಾರ್ದು. ಜ್ಞಾನಿಯಾದ ಸೊಲೊಮೋನನನ್ನು ನೋಡ್ರಿ, ಅವನು ಅನ್ಯರನ್ನ ಮದುವೆ ಆದ ಕಾರಣ ಆ ಸ್ತ್ರೀಯರು ಸೊಲೊಮೋನನ ಹೃದಯವನ್ನ ದೇವರಿಂದ ದೂರ ಮಾಡ್ತಾರೆ. ಅವನ ಹೃದಯದಲ್ಲಿ ಪಾಪವು ಉಂಟಾಗುವಂತೆ ಮಾಡ್ತಾರೆ. ಈ ಸೊಲೊಮೋನನಿಂದಲೇ ಇಸ್ರಾಯೇಲರಲ್ಲಿ ಏನುಂಟಾಗ್ತದೆ ಅಂದರೆ ವಿಗ್ರಹಾರಾಧನೆಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ. ಅರಸನೇ ಈಗ ಮಾಡ್ತಾ ಇದ್ದಾನೆ. ಒಂದು ಲೀಡರ್ಶಿಪ್ ಅಲ್ಲಿ ಇರುವಂತವರೇ ದಾರಿ ತಪ್ಪುವಾಗ ಅದನ್ನು ನೋಡುವವರು ಏನ್ ಮಾಡ್ತಾರೆ? ದಾರಿ ತಪ್ಪಿ ನಡೀತಾರೆ. ಇಂದು ಎಷ್ಟೋ ಜನರು ಲೀಡರ್ಶಿಪ್ ಸ್ಥಾನದಲ್ಲಿ ಇದ್ದಾರೆ, ಸೇವೆ ಮಾಡ್ತೇನೆ ಅಂತ ಹೇಳ್ತಾರೆ, ಇನ್ನೊಬ್ಬರಿಗೆ ಬೋಧಿಸುವ ಸ್ಥಾನದಲ್ಲಿ ಇರ್ತಾರೆ, ಆದರೆ ಅವರು ಕೂಡ ಪಾಪದ ಕಾರ್ಯಗಳನ್ನ ಮಾಡುತ್ತಾ, ಪಾಪಗಳಲ್ಲಿ ಜೀವಿಸುತ್ತಾ, ಕುರಿಗಳ ಮಧ್ಯದಲ್ಲಿ ನರಿಗಳ ವೇಷವನ್ನ ಹಾಕಿಕೊಂಡಿದ್ದಾರೆ. ಸೊಲೊಮೋನನು ಆ ಸಹವಾಸದಿಂದ ಅವನ ಮನಸ್ಸನ್ನ ಏನ್ ಮಾಡ್ತಾರೆ? ಕೆಡಿಸಿಬಿಟ್ಟು ಅವನ ಹೃದಯವನ್ನ ಅನ್ಯ ದೇವತೆಗಳ ಕಡೆಗೆ ತಿರುಗಿಸುವುದನ್ನ ಕಾಣಲ್ಪಡ್ತೇವೆ. ದೇವರಲ್ಲಿದ್ದಂತಹ ಅವನ ಯಥಾರ್ಥತೆಯನ್ನ ಕಳೆದುಕೊಳ್ತಾನೆ. ಅವನ ಇಚ್ಛೆ, ಅವನ ಆಸೆ, ಅವನ ಸಹವಾಸ, ಅವನಲ್ಲಿದ್ದಂಥ ಯಥಾರ್ಥವತ್ವವನ್ನ ಕಳೆದುಕೊಂಡು ದೇವರಿಗೆ ದುಷ್ಟ ಕಾರ್ಯವನ್ನ, ಅವಿಧೇಯತೆಯನ್ನ ತೋರಿಸಲ್ಪಡ್ತಾನೆ. ಆದ ಕಾರಣವೇ ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ರಾಜ್ಯವನ್ನ ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಹಾಗಾದ್ರೆ ನಾವು ತಪ್ಪಾದ ಕಾರ್ಯಗಳನ್ನ ಮಾಡುವುದಾದ್ರೆ ದೇವರ ಆಶೀರ್ವಾದವು ನಮ್ಮಿಂದ ತೆಗೆಯಲ್ಪಡ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಈ ಕಾರ್ಯಗಳನ್ನ ಮಾಡಬೇಡಿ. ನಿಮಗೆ ಅನೇಕ ಚಾತುರ್ಯಗಳಿರಬಹುದು, ವಾಕ್ಯವನ್ನ ನೀವು ಚೆನ್ನಾಗಿ ಹೇಳುವವರಾಗಿರಬಹುದು, ಆದರೆ ದೇವರ ಆಜ್ಞೆಗಳಿಗೆ ಮೊದಲು ವಿಧೇಯರಾಗುವುದನ್ನು ನಾವು ಕಲಿತುಕೊಳ್ಳಬೇಕು. ದೇವರ ವಾಕ್ಯಗಳಿಗೆ ನಾವು ವಿಧೇಯತೆಯನ್ನು ತೋರಿಸುವಾಗ ಮಾತ್ರವೇ ಒಬ್ಬ ಸ್ತ್ರೀ ಆಗಲಿ ಪುರುಷ ಆಗಲಿ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಿಜವಾದ ಆಶೀರ್ವಾದ ನೀವು ಯಾವಾಗ ಸರಿಯಾದ ಮಾರ್ಗದಲ್ಲಿ ಇರ್ತೀರೋ ಆಗ ಮಾತ್ರವೇ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಅನೇಕ ಸಲ ಯಾಕೆ ನೀವು ಕೈ ಹಚ್ಚಿದ ಕೆಲಸಗಳು ಸಫಲವಾಗ್ತಾ ಇಲ್ಲ, ಯಾಕೆ ಕುಟುಂಬದಲ್ಲಿ ಇನ್ನೂ ಆಶೀರ್ವಾದ ಬರ್ತಾ ಇಲ್ಲ, ಅದಕ್ಕೆ ಕಾರಣ ನೀವೇ ಆಗಿದ್ದೀರಾ. ಆದ ಕಾರಣ ಜೀವ ಸ್ವರೂಪನಾದ ದೇವರ ಮಂದಿರವಾದ ನಾನು ನೀವು ದೇವರಿಗಾಗಿ ಜೀವಿಸಬೇಕು, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಬೇಕು, ದೇವರು ಇಟ್ಟಿರುವಂತಹ ಆ ವಾಗ್ದಾನ ಹೊಂದಿಕೊಳ್ಳಬೇಕು. ದೇವರು ನಮಗಾಗಿ ಈಸಾಕನನ್ನ ಇಟ್ಟಿರ್ತಾರೆ, ಆದರೆ ನಾವು ಆತುರದಿಂದ ಇಷ್ಮಾಯಲನನ್ನ ನಾವು ಹೊಂದಿಕೊಳ್ಳಬಾರದು. ಇಷ್ಮಾಯಲನ್ ಏನಾಗಿದ್ದಾನೆ?
ಅವನು ದೇವರಿಂದ ಬಂದಂತ ವಾಗ್ದಾನವಲ್ಲ, ಇಸಾಕನು ದೇವರಿಂದ ಬಂದಂತ ವಾಗ್ದಾನವಾಗಿದ್ದಾನೆ. ಈ ವಾಗ್ದಾನವನ್ನ ನಾವು ಹೊಂದಿಕೊಳ್ಳಬೇಕಂದ್ರೆ ನಾವು ದೇವರಿಗೆ ಸರಿಯಾದ ಮಾರ್ಗದಲ್ಲಿ ನಡೆದುಕೊಳ್ಬೇಕು. ಅಬ್ರಹಾಮನ ಎಷ್ಟು ವರ್ಷಗಳು ಕಾಯ್ತಾನೆ, ಹಾಗೆ ನಾವು ದೇವರ ಸನ್ನಿಧಿಯಲ್ಲಿ ಕಾದು ಯಥಾರ್ಥವಾಗಿ ನಡೆದುಕೊಳ್ಬೇಕು, ದೋಷವಿಲ್ಲದವರಾಗಿ ನಡೆದುಕೊಳ್ಬೇಕು. ದೇವರ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ವಾಕ್ಯಗಳು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳುವ ಸಹೋದರ ಸಹೋದರಿಯ ಜೀವಿತವನ್ನು ಬದಲಾಯಿಸು. ಎಲ್ಲ ನಿಮ್ಮ ಕರಕೊಪ್ಪಿಸಿ ಕೊಡುತ್ತೆ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ, ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.